ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನುಡಿಗಟ್ಟುಗಳ ಬಗ್ಗೆ ಅಭ್ಯಾಸ ಮಾಡೋಣ. ನುಡಿಗಟ್ಟುಗಳ ಬಗ್ಗೆ ಸ್ವಲ್ಪ ಶೀರ್ಷಿಕೆ ತಿಳಿದುಕೊಳ್ಳೋಣ. ಶಬ್ದ ಮತ್ತು ಅರ್ಥಗಳಿಗೆ ಅವಿನಾಭಾವ ಸಂಬಂಧ ಇರುತ್ತದೆ. ಪಾರ್ವತಿ ಪರಮೇಶ್ವರರ ಹಾಗೆ ಅವು ಅನನ್ಯವಾಗಿರುತ್ತವೆ ಎಂದು ಕಾಳಿದಾಸ ಹೇಳುತ್ತಾನೆ. ಶಬ್ದಗಳಿಂದ ನೇರವಾದ ಅರ್ಥ ವ್ಯಕ್ತವಾದರೆ ಅದನ್ನು ವಾಚ್ಯಾರ್ಥ ಎಂದು ಕರೆಯುತ್ತಾರೆ. ವಾಚ್ಯಾರ್ಥವನ್ನು ಮೀರಿದ ವಿಶಿಷ್ಟವಾದ ಭಾವವು ವ್ಯಕ್ತವಾದರೆ ಅದನ್ನು ಲಕ್ಷ್ಯಾರ್ಥವೆಂದು ಕರೆಯುತ್ತಾರೆ. ಇದಲ್ಲದೆ ಕಾವ್ಯದಲ್ಲಿ ವ್ಯಂಗ್ಯಾರ್ಥವೆಂದು ಮತ್ತೊಂದು ವಿಧವಾದ ಅರ್ಥ ಬರುತ್ತದೆ. ಆದರೆ ವ್ಯಂಗ್ಯಾರ್ಥ ನಮಗೆ ಇಲ್ಲಿ ಪ್ರಸ್ತುತವಲ್ಲ. ವಾಚ್ಯಾರ್ಥ ನೀಡುವ ಬಿಡಿ ಪದಗಳನ್ನು ಸೂಚ್ಯಾರ್ಥ ಕೊಡುವಂತೆ ಅವುಗಳನ್ನು ಸಮಾಸಗೊಳಿಸಿ ವಿಶಿಷ್ಟ ಅರ್ಥಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ಹೀಗೆ ರಚಿತವಾದ ಪದ ವ್ಯಂಜನವೇ ನುಡಿಗಟ್ಟು ಎನಿಸುತ್ತವೆ. ನುಡಿಗಟ್ಟು ಆಯಾ ಭಾಷೆಯ ಜಾಯಮಾನಕ್ಕೆ ಅನುಗುಣವಾಗಿರುತ್ತದೆ. ಆದ್ದರಿಂದ ನುಡಿಗಟ್ಟನ್ನು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಭಾಷಾಂತರಿಸಲು ಬರುವುದಿಲ್ಲ. ಏಕೆಂದರೆ ಇದಕ್ಕೆ ಶಬ್ದ ಅರ್ಥವಿರುವುದಿಲ್ಲ. ಅಂತಹ ಕೆಲವು ನುಡಿಗಟ್ಟುಗಳನ್ನು ಇಲ್ಲಿ ಉದಾಹರಿಸಿದೆ. ತಿಳ್ಕೊಳ್ಳೋಣ ನೋಡಿ. ಅಂದರೆ ತಲೆದೂಗು ಅಂದರೆ ಏನು? ತಲೆದೂಗು ಅಂದರೆ ಮೆಚ್ಚಿಕೊಳ್ಳುವುದು. ನಮಗೇನು ಅರ್ಥ ಇದ್ದರೆ ನಾವು ತಲೆದೂಗು ಮಾಡುತ್ತೇವೆ. ಅರ್ಥ ಆಯಿತು, ಮೆಚ್ಚಿಕೊಳ್ತಾ ಇದ್ದೀವಿ, ಮೆಚ್ಚಿಕೊಳ್ಳು. ಮೀಸೆ ತಿರುವು ಅಂದರೆ ಗರ್ವಪಡು. ಮೀಸೆ ತಿರುಬೇಕಾದ್ರೆ ಗರ್ವಪಡು, ಇದರ ಅರ್ಥ. ಗಂಟಲು ಕಟ್ಟು ಅಂದರೆ ಮಾತು ಮೂಕವಾಗು, ಗಂಟಲು ಕಟ್ಟಿದಂತ ಆಗುತ್ತದೆ ಅಂತ ಅರ್ಥ. ಮಾತು ಮೂಕವಾಗುವುದು. ಮೊರೆ ಅಂದರೆ ಮೊರೆ ಹೋಗು ಅಂದರೆ ಆಶ್ರಯ ಬೇಡು. ತಲೆ ಹಾಕು ಅಂದರೆ ಬೇರೆ ಜಗಳದಲ್ಲಿ ತಲೆ ಹಾಕುವುದು ಅರ್ಥ. ಮಧ್ಯ ಪ್ರವೇಶಿಸು. ಮೂಗು ತುರಿಸು, ಅಧಿಕ ಪ್ರಸಂಗ ಮಾಡು. ಹಣ್ಣು ಮಾಡು ಅಂದರೆ ಜರ್ಜರಿತನಾಗಿಸು. ರಾಮಬಾಣ ಹುಸಿಯಾಗದ ಅಂದರೆ ಗುರಿ ತಪ್ಪದ. ನಖಶಿಖಾಂತ ಅಂದರೆ ಸಂಪೂರ್ಣ ಸಾಂದ್ಯಂತ. ಹಿತ್ತಾಳೆ ಕಿವಿ ಅಂದರೆ ಚಾಡಿ ಮಾತು ಹೇಳುವ. ಗಂಟಿಕ್ಕು ಅಂದರೆ ಗಂಟಿಕ್ಕು ಅಂದರೆ ಕಣ್ಣಿನ ಹುಬ್ಬು ಗಂಟಾಗುವುದು ಅರ್ಥ. ಅಸಮಾಧಾನ ಪಡುವು ಅಂದರೆ ಅರ್ಥ. ನಂತರ ನೋಡಿ, ಕಣ್ಣು ಕೆಂಪಗೆ ಮಾಡು ಅಂದರೆ ಕೋಪಗೊಳ್ಳು. ಮೂಗು ಮುರಿ ಅಂದರೆ ನಮಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡ್ತೀವಿ? ಮೂಗು ಮುರಿತಾ ಇದ್ವಿ. ಮೂಗು ಮುರಿ ಇದರ ಅರ್ಥ ತಿರಸ್ಕಾರ ತೋರಿಸು, ಅಸಮ್ಮತಿ. ಮೀಸೆ ಮಣ್ಣಾಗು ಅಂದರೆ ಅವಮಾನಿತನಾಗು. ಮೀಸೆ ಮಣ್ಣಾಗುವ ಅರ್ಥ ಅವಮಾನಿತನಾಗು. ಹಲ್ಲುಗಿಂಜು ಅಂದರೆ ಹಲ್ಲು ಕಡಿಯುವುದು. ಅತಿ ದೈತ್ಯತೆ ತೋರಿಸು, ನಾನು ಪೌರುಷಾಲಿ ಇದ್ದೇನೆ ಅಂತ ತೋರಿಸುವಂಥದ್ದು. ತೊಡೆ ತಟ್ಟು ಅಂದರೆ ಸವಾಲು ಹಾಕು. ಕಾಲಿಗೆ ಬುದ್ಧಿ ಹೇಳು ಅಂದರೆ ಪಲಾಯನ ಮಾಡು ಅಂದರೆ ಓಡಿ ಹೋಗು. ಬೆನ್ನಿಗೆ ಚೂರಿ ಹಾಕು ಅದರ ಅರ್ಥ ದ್ರೋಹ ಮಾಡು. ಕೈ ಕೊಡು ಅಂದರೆ ಮೋಸ ಮಾಡು. ಇದು ಏನು? ನುಡಿಗಟ್ಟುಗಳು. ಮುಖ ಊದಿಸು ಅಂದರೆ ಏನು? ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಮುಖ ಊದಿಸ್ತಾರೆ ನೋಡಿ. ಇದಕ್ಕೆ ಅಸಮಾಧಾನಗೊಳ್ಳು. ಒಣ ವೇದಾಂತ
ಒಣ ವೇದಾಂತ ಅಂದರೆ ಪ್ರಯೋಜನವಿಲ್ಲದ ಮಾತು ಅಥವಾ ಹಿತವಚನ. ಕೈಚಳಕ, ಚಾತುರ್ಯಗ ಮೋಸ. ಕೊನೆ ಉಸಿರೆಳೆ ಅಂದರೆ ಸಾವು, ಮರಣ, ಅಂತ್ಯ. ಅವಡುಗಚ್ಚು ಅಂದರೆ ತುಟಿ ಕಚ್ಚುವುದು, ಸಿಟ್ಟಿಗೇಳು. ಜಂಗಾಬಲ ಹುಡುಗು ಅಂದರೆ ಶಕ್ತಿಗುಂದು. ಅಂಕುರ ಪರ್ಣ ಅಂದರೆ ಪ್ರಾರಂಭ. ಅಂಜಲಿ ಬಂಧ ಅಂದರೆ ಕೈ ಮುಗಿಯುವುದು. ಅಗ್ಗ ಬೆಲೆಗೆ ಮುಗ್ಗಿದ ಜೋಳ ಅಂದರೆ ಅರ್ಥ ಕಡಿಮೆ ಬೆಲೆಗೆ ದೊರೆಯುವ ನಿಷ್ಪ್ರಯೋಜಕ ವಸ್ತು. ಕಡಿಮೆ ಬೆಲೆ ಸಿಗುವಂಥ ವಸ್ತುವಿಗೆ ಅದೇನಂತ ಕರೀತಾರೆ, ಅಗ್ಗ ಬೆಲೆಗೆ ಮುಗ್ಗಿದ ಜೋಳ. ಇದೇನಾಗುತ್ತೆ ನಂತರ ಅಗ್ಗಾಡಿ. ಅಗ್ಗಾಡಿ ಅಂದರೆ ಲಜ್ಜೆಗೆಟ್ಟು ಹೆಂಗಸು, ನಾಚಿಗೆಟ್ಟ ಹೆಂಗಸು ಅಂತ ಅರ್ಥ. ಅಗ್ನಿ ದಿವ್ಯ ಅಂದರೆ ಅಗ್ನಿ ಪರೀಕ್ಷೆ. ಅಗ್ನಿ ಮಿತ್ರ ಅಂದರೆ ವಾಯು. ಅಟ್ಟವನ್ನು ಬೆಟ್ಟ ಮಾಡು, ಸಣ್ಣದನ್ನು ದೊಡ್ಡದು ಮಾಡಿ ಹೇಳೋದಕ್ಕೆ ಏನಂತ ಹೇಳ್ತಾರೆ, ಸಣ್ಣದನ್ನು ದೊಡ್ಡದು ಮಾಡು. ಅಡಗೊಲಜ್ಜಿಯ ಕಥೆ ಅಂದರೆ ಕಟ್ಟುಕತೆ. ಕಾಗಕ್ಕ ಗುಬ್ಬಕ್ಕನ ಕಥೆ. ನಂತರ ಅಡ್ಡಗಾಲು. ಅಡ್ಡಗಾಲು ಹಾಕು ಅಂದರೆ ತಡೆ ಹಾಕು, ತಡೆಯೊಡ್ಡು. ಅಡ್ಡಗೋಡೆಯ ಮೇಲಿನ ಅಂದರೆ ಅರ್ಥ ದೀಪ ಎರಡು ಕಡೆ ವಾಲುವುದು. ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂದ್ರೆ ಅಂದರೆ ಎರಡು ಕಡೆ ಬೆಳಕು ಕೊಡುತ್ತದೆ ಅದರ ಅರ್ಥ. ಉಭಯ ಸಂಕಟ, ಇಕ್ಕಟ್ಟಿನಲ್ಲಿ ಸಿಕ್ಕ ತೊಂದರೆ. ಅರಣ್ಯ ರೋಧನ ಅಂದರೆ ಅರ್ಥ ಅರಣ್ಯ ರೋಧನ ಅಂದರೆ ನಿಷ್ಫಲವಾದ ಮೊರೆ. ಒಭಿರಾಯನ ಕಾಲ ಅಂದರೆ ಬಹಳ ಹಿಂದಿನ ಕಾಲ. ಕಣ್ಣು ಕಟ್ಟು ಅಂದರೆ ಮೋಸ ಮಾಡು. ಕಣ್ಣಿಗೆ ಮಣ್ಣೆರಚು ಅಂದರೆ ಅದನ್ನು ಮೋಸ ಮಾಡು ಅಂತ ಅರ್ಥ. ಕೈ ಸುಟ್ಟುಕೋ ಅಂದರೆ ಅರ್ಥ ಏನು ಹೇಳಿ. ಕೈ ಸುಟ್ಟುಕೋ ಅಂದರೆ ನಷ್ಟವಾಗು. ಕೈ ಕಟ್ಟಿ ಕೂರು, ಅಸಹಾಯಕನಾಗು. ಕೋಣದ ಮುಂದೆ ಕಿಂದರಿ ಅಂದರೆ ನಿಷ್ಪ್ರಯೋಜಕ ಕಾರ್ಯ. ಇಲ್ಲಿಗೆ ನಾವು ನುಡಿಗಟ್ಟುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇದು ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ವೀಕ್ಷಣೆ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.